ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ರೈತರ ಹೋರಾಟ 7ನೇ ದಿನಕ್ಕೆ ಆದರೂ ಯಾರೂ ಇಲ್ಲ. ಶುಗರ್ ಫ್ಯಾಕ್ಟ್ರಿ ಲೀಡರ್ಸ್ ಮೋಸ್ಟ್ಲಿ ಸರ್ಕಾರವನ್ನು ಮುಂದಿಟ್ಟ ಬರುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಈಗಾಗಲೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರನ್ನಾಗಿರಲಿ, ರಮೇಶ್ ಜಾರಕಿಹೊಳಿ ಅವರನ್ನಾಗಿರಲಿ, ಸೌದಿ ಅವರನ್ನಾಗಿರಲಿ ಯಾರನ್ನೂ ಮಾತಾಡಿಸಿದ್ರು ಇಲ್ಲ ರೀ ಪಾಪ ಕೊಡಬೇಕು ರೈತರು ತೊಂದರೆ ಅದ ಅನ್ನೋ ಜೊತೆಗೆ ನಮ್ಮ ಫ್ಯಾಕ್ಟ್ರಿಗಳು ಉಳಿಬೇಕಲ್ರಿ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇಬ್ಬರಿಗೂ ಆಗುವಂಥ ಇಬ್ಬರು ಅಮಿಕೇಬಲ್ ಸೆಟಲ್ಮೆಂಟ್ ಮಾಡಬಹುದು ಅನ್ನೋಂಥ ಮಾತೇನೋ ಮಾತಾಡ್ತಾ ಇದ್ದಾರೆ. ಅದು ಇನ್ನೂ ಬಂದಿಲ್ಲ, ಬರೋ ಪ್ರಯತ್ನ ಮಾಡ್ತಾಯಿಲ್ಲ. ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಅವರು ಯಾಕೋ ಇಷ್ಟ ಹಾಯ್ಬೇಕಾಗಿತ್ತು. ಉಸ್ತುವಾರಿ ಸಚಿವರು ಭೇಟಿ ಆಗಬೇಕಾಗಿತ್ತು. ಯಾಕೆಂದರೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳಲಿಕ್ಕದ. ಇನ್ನು ಕೆಲವೇ ದಿನ ಹೋದ್ರೆ ಇನ್ನೂ ರಾಜ್ಯವ್ಯಾಪಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಎಲ್ಲ ಕಡೆಯೂ ಪಾಪ ರೈತರ ತಮಗಾಗುವ ಒಂದು ನೋವಿಗೆ, ಸಂಕಟಕ್ಕೆ, ಬಡತನಕ್ಕೆ ಪರಿಹಾರ ಹುಡುಕುವ ದಿಶೆಯಲ್ಲೇ ಬೀದಿಗೆ ಬಿದ್ದ ಬೀದಿಯಲ್ಲೇನೋ ಅನ್ನ ಮಾಡಿಕೊಂಡು ಮತ್ತೇನು ಮಾಡಿಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ಅದಕ್ಕಾದರೂ ಇಷ್ಟೊಂದು ಬರಬೇಕಾಗಿತ್ತು. ಆಲ್ರೆಡಿ ನಮ್ಮ ವಿಜೇಂದ್ರ ಅವರು, ನಮ್ಮ ಹಿರಿಯ ಕನ್ನಡೆ ಅವ್ರ ಜೊತೆಗೂಡೆ, P. ರಾಜು ಅವ್ರ ಜೊತೆಗೂಡೆ ಇನ್ನೂ ಕೆಲವು BJPಗರ ಲೀಡರ್ಗಳು ತೆಗೆದುಕೊಂಡು ಬಂದು ಅಲ್ಲಿ ಮಲಗುವಂಥ ಒಂದು ಪರಿಹಾರ ಕೊಡ್ತೀವಿ ಅನ್ನುವಂಥ ಮಾತುಗಳೇನೋ ಕೊಡಿಸುವಂಥ ಮಾತು ಸರ್ಕಾರಕ್ಕೆ ಒಂದು ತಮ್ಮ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇರಲಿ, ಹೋರಾಟ ಮಾಡಲಿ ಅವರು, ಅದಕ್ಕಿಂತ ತಪ್ಪೇನಲ್ಲ. ಅದೇ ಕಾಲಕ್ಕೆ ಸಹಜದ ಕಾರ್ಖಾನೆಯವರು ತಮ್ಮ ಅಳಿವುಳಿನ ಪ್ರಶ್ನಪಾತ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದರೆ ನಮ್ಮ ರೈತರಿಗೆ ಅದು ಕಾಣೋದಿಲ್ಲ, ಅವ್ರು ತೋರಿಸೋದಿಲ್ಲ. ಮತ್ತು ಇನ್ನೊಂದು ಕೆಲವೊಂದಿಷ್ಟು ಲೀಡರ್ಗಳು 4 ಗೋಡೆಗಳ ಮಧ್ಯದಲ್ಲಿ ಚರ್ಚೆ ಮಾಡೋಣ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಏನು 4 ಗೋಡೆಯಲ್ಲಿ ಮಾತಾಡೋದು? ನಿಮಗೇನು ಲಾಸ್ ಆಗ್ತದೋ ಓಪನ್ ಆಗಿ ಹೇಳ್ರಿ. ರೈತರಿಗೆ ಲಾಸ್ ಅದು ಅವ್ರು ಹೇಳ್ತಾರೆ, ಒಂದೇನೋ ಸೆಟಲ್ಮೆಂಟ್ ಆಗ್ಬೋದು, ಇಲ್ಲ 4 ಗೋಡೆ ಮಧ್ಯದಲ್ಲಿ ಆಗಲಿ ಅನ್ನುವಂಥ ವಾತಾವರಣ. ಇದೇನೂ ಇರಲಿ. ಇಲ್ಲಿವರೆಗಿನ ಇತಿಹಾಸವನ್ನು ಗಮನಿಸಿದ್ದಾರೆ. ಕಬ್ಬು ಬೆಳೆದಷ್ಟೇ ಅಲ್ಲ, ಇತಿಹಾಸದ ಪುಟಗಳು ಹೋದಾಗ ಸಹಿತ ರೈತರಿಂದನ ಹಿಂದಿನ ರಾಜರು, ಇವತ್ತಿನ ಈ ರಾಜರು ಎಲ್ಲರೂ ಆಡಳಿತ ಮಾಡ್ತಾ ಇದ್ದಾರೆ. ಮತ್ತು ಜನ ಎಲ್ಲ ಬದುಕಿದ್ದು ಈ ರೈತರ ಮೇಲೆ. ರೈತ ದುಡಿದು ಹೋಗಿದ್ರೆ, ಅವು ನಮಗಾಗಿ ಶ್ರಮ ವಹಿಸ್ತಾ ಹೋಗಿದ್ರೆ ಇವತ್ತು ನಾವು ಎಲ್ಲ ಉಪವಾಸದಿಂದ ಇರಬೇಕಾಗಿತ್ತೋ ಏನೋ, ಸತ್ತು ಹೋಗಬೇಕಾಗಿತ್ತು ಏನೋ, ಅದನ್ನು ಅವ್ರಿಗೆ ಗಮನದಲ್ಲಿಟ್ಟುಕೊಂಡು ಒಂದಿಷ್ಟು ಚರ್ಚೆ ಮಾಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ